ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಹಸಿರು ಸೇನೆಗೆ ಜಯವಾಗಲಿ. ನಾಡಿನ ಸಮಸ್ತ ಅನ್ನದಾತ ಬಂಧುಗಳಿಗೆ ಜಯವಾಗಲಿ. ಏನು ಇವತ್ತು ನಮ್ಮ ರಾಯಬಾಗ್ ತಾಲೂಕದಲ್ಲಿ ಹನಗುಂದ ಗ್ರಾಮದಾಗ ಸುಮಾರು 2 ಕೆರೆಗಳಿದಾವೆ. ಒಂದು ಕೆರೆ ನಮ್ಮ ಸಿದ್ದೇಶ್ವರ ಗುಡಿ ಹತ್ರ, ಇನ್ನೊಂದು ಕೆರೆ ನಮ್ಮ ಲಕ್ವಾಯಿ ಗುಡಿ ಹತ್ರ ಇತ್ತು. ಸಾಕಷ್ಟು ಅದಕ್ಕೆ 3-4 ಸಲ ಪ್ರಯತ್ನ ಮಾಡಿ ನೀರು ಒಯ್ಬೇಕಂದ್ರು ಅಲ್ಲಿ ಸ್ವಲ್ಪ ನೆಲ ಬಿರುಸಿರೋದ್ರಿಂದ ಸಾಕಷ್ಟು ಗರ್ಸ ಬಂದಿರೋದ್ರಿಂದ ತೆಗಿಯಕ್ಕೆ ಆಗಿರ್ಕಿಲ್ಲ. ಹೀಗಾಗಿ ನಾವೆಲ್ಲರೂ ಊರಿನ ಗ್ರಾಮಸ್ಥರು ಕೂಡಿಕೊಂಡು ಈ ಕೆರೆಗನ್ನ ನೀರು ತುಂಬಿಸೋಣ ಅಂತೇಳಿ ವಿಚಾರ ಮಾಡಿದಾಗ, ಹಾಗೆ ನಮ್ಮ ರೈತ ಸಂಘ ಕೂಡ ಅವರು ತಿಳಿಸಿರು, ಇಲ್ಲ ಅಧ್ಯಕ್ಷರೇ ಇದೊಂದು ನಮ್ಮ ಕೆರೆ ತುಂಬಿಸಿದ್ರೆ ಅನುಕೂಲ ಆಗೈತಿ, ಸಾಕಷ್ಟು ಜನ ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರಿಗೆ ಒಂದು ಅನುಕೂಲ ಆಕೈತಿ ಹೇಳಿದಾಗ ನಾವುಗಳು ರೈತ ಸಂಘದವರೆಲ್ಲ ಬಂದು ನೋಡಿ ಈ ಕೆರೆ ನೋಡಿದಾಗ ತುಂಬಿಸೋಣ ಅಂತೇಳಿ ಒಂದು ವಿಚಾರ ಇಟ್ಕೊಂಡ ಎಲ್ಲರೂ ಕೂಡಿ ಮಾತಾಡ್ಕೊಂಡ್ವಿ. ಇದಕ್ಕೆ ಸುಮಾರು ಖರ್ಚು 1 ಲಕ್ಷ ತನಕ ಖರ್ಚು ಬರುತ್ತೆ ವಿಚಾರ ಮಾಡಿದ್ರು. ಅವಾಗ ಹೆಂಗೆ ಮಾಡೋಣಪ್ಪ ಅಂದಾಗ, ಇಲ್ಲ ಎಲ್ಲರೂ ಪಟ್ಟಿ ಹಾಕಿ ಈ ಕೆರೆ ತುಂಬಿಸುವಂಥ ಯೋಜನೆ ಮಾಡೋಣಪ್ಪ ಅಂತ ಎಲ್ಲರೂ ಒಪ್ಕೊಂಡ ಕೈಲಿ ಎಲ್ಲರೂ 1000-1500 ತಮ್ಮ ಪ್ರೀತಿಲೇ ಸ್ವ ಇಚ್ಛೆಯಿಂದ ಕೊಟ್ಟ ಇವತ್ತು ಈ ಕೆರೆ ತುಂಬಿಸಾಕ ಹನಗುಂದ ಗ್ರಾಮಸ್ಥರಿಂದ ಈ ಕೆರೆ ತುಂಬೈತಿ. ಇವತ್ತು ಇಂಥ ಕೆಲಸಗಳನ್ನ ನಮ್ಮ ತಾಲೂಕದಾಗಿರಲಿ, ನಮ್ಮ ಜಿಲ್ಲಾಗಳಿರಲಿ, ಸ್ವತಃ ತಾವ ರೈತ ಸಂಘದವ್ರು ಇರಲಿ, ರೈತರು ಇರಲಿ, ಎಲ್ಲರೂ ಕೂಡಿಕೊಂಡು ಇಂಥ ಕೆರೆಗಳು ತುಂಬೋದ್ರಿಂದ ಅಂತರ್ಜಲ ಮಟ್ಟನೂ ಕೂಡ ಜಾಸ್ತಿ ಆಗೈತಿ. ಭೂಮಿ ಏನಾಗೈತಪ್ಪ, ನೀರಿಲ್ಲಪ್ಪ ಅಂದ್ರೆ ಏನು ಬದುಕಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಮಾಡೋದ್ರಿಂದ ಒಳ್ಳೆಯ ಒಂದು ಕೆಲಸಗಳು ಮಾಡೋಕೆ ನಾವೆಲ್ಲರೂ ಕೈಗೂಡಿಸ್ಬೇಕು. ಸಾಕಷ್ಟು ಜನರ ಮುಂದೆ ಬರಬೇಕು. ಮತ್ತು ಈಗಾಗಲೇ ಈ ಕೆರೆಗೆ ನೋಡ್ಬೇಕಂದ್ರೆ ಇದಕ್ಕಿಂತ ದೊಡ್ಡ ಕೆರೆ ಆ ಕಡೆ ಇದೆ, ಅದನ್ನು ಕೂಡ ತುಂಬಿಸುವಂಥ ಯೋಜನೆ ಸರ್ಕಾರ ಮಟ್ಟದಲ್ಲಿ ಆಗಬೇಕದು. ಯಾಕಪ್ಪ ಅಂದ್ರೆ ರೈತರ ಹತ್ರ ಅಷ್ಟು ಹಣ ಇರೋದಿಲ್ಲ. ಈಗ 1000-2000 ಕೂಡಿಸಿ ನಾವು ತಕ್ಕ ಮಟ್ಟಿಗೆ ಮಾಡಿದ್ದೀವಿ. ಹೀಗಾಗಿ ನೋಡ್ಬೋದು ನೀವು ತಮ್ಮಲ್ಲಿ ಕೆರೆ ತೋರಿಸ್ಬೋದು. ಈಗಾಗಲೇ ಈ ಕೆರೆಯನ್ನು ತುಂಬೋ ರೀತಿ ಒಳಗೆ ಇಡೀ ಹನಗುಂದ ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ಈ ಕೆರೆ ತುಂಬಿಸುವಂಥ ವ್ಯವಸ್ಥೆ ಮಾಡಿದರು. ಹಾಗೆ 10 ಎಕರೆ ಕೆರೆ ಮೇಘ ದೊಡ್ಡ ಕೆರೆ ಇದೆ, ಅದನ್ನು ತುಂಬಿಸುವಂಥ ಯೋಜನೆ ಸರ್ಕಾರ ಇರ್ಬೋದು, ಪಂಚಾಯತ್ ಇರ್ಬೋದು, ತಾವುಗಳು ಗಮನದಲ್ಲಿ ಇಟ್ಟುಕೊಂಡು ಆ ಕೆರೆ ತುಂಬಿಸುವಂಥ ಒಂದು ವಿಚಾರ ನಿಮ್ಮಲ್ಲಿ ಆಗಬೇಕು. ಇಲ್ಲಪ್ಪ ಅಂದ್ರೆ ಅದ್ರ ಬದಲು ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ. ಯಾಕಂದರೆ ಕೆರೆ ಇಲ್ಲದೆ ಜೀವನ ಇಲ್ಲ. ಹೀಗಾಗಿ ತತ್ಕ್ಷಣ ನೀವು ಅದನ್ನು ವೀಕ್ಷಣೆಯನ್ನು ಮಾಡಿ ಆ ಕೆರೆಯನ್ನು ತುಂಬುವಂಥ ಕೆಲಸ ಕೂಡ ಮಾಡಬೇಕು. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.